Hi everyone, welcome to next vlog. ಸೊ ಈ ವ್ಲಾಗ್ ಒಂದು ಕುಕಿಂಗ್ ವ್ಲಾಗ್. ಈ ವ್ಲಾಗ್ ಅಲ್ಲಿ ಏನ್ ಮಾಡೋಣ ಅಂತ ಅನ್ಕೊಂಡಿದೀನಿ ಅಂತ ಅಂದ್ರೆ ಇಂಡಿಯನ್ ಬರ್ಗರ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಯಾಕೆ ಇಂಡಿಯನ್ ಬರ್ಗರ್ ಅಂದ್ರೆ ನಮ್ ಕಡೆ ಎಲ್ಲ ಬರ್ಗರಿಗೆ ಅಂತ ಸೆಪರೇಟ್ ಬನ್ ಮಾಡೋದು ಆತರ ಎಲ್ಲ ಏನು ಇರಲ್ಲ. ನಮ್ಮ ಅಮ್ಮಂಗೆ ಕೇರ್ಪೇಟೆಲ್ ಒಂದ್ ಕ್ರಾಸ್ ಬೇಕರಿ ಬರುತ್ತೆ ಈ ಕಡೆ ನಾಗಮಂಗ್ಲ ರೋಡ್ ಕಡೆಗೆ. ಅಲ್ಲಿ ಮಾಡೋ ಬರ್ಗರ್ ಬನ್ನು ತುಂಬಾ ಇಷ್ಟ. ಅದಕ್ಕೆ ಯಾವಾಗ್ಲೂ ಬಂದ್ ತಗೋಬಾರೆ ಅನ್ನತ್ತಮ್ಮ. ಇವತ್ತು ತರ್ತಿದ್ನ, ನಾನೊಂದ್ 2-3 ಜಾಸ್ತಿ ತಗೊಬಂದೆ. ಬರ್ಗರ್ ಟ್ರೈ ಮಾಡಿ ನೋಡೋಣ ಹೆಂಗಾಗತ್ತೆ ಅಂತ. ನಾನು ಆಲ್ರೆಡಿ ಮಯೋನೀಸ್ ಸಾಸ್ ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ. ಮಯೋನೀಸ್ ಇಟ್ಕೊಂಡಿದೀನಿ. ಟೊಮೊಟೊ ಸಾಸ್ ನಮ್ಮನೆ ಇರುತ್ತೆ. ಈ ಈರುಳ್ಳಿ ಟೊಮೊಟೊ ಅಂತೂ ಇದ್ದೇ ಇರುತ್ತಲ್ವಾ. ಸೊ ಅದಕ್ಕೇನೆ ಬರ್ಗರ್ ಟ್ರೈ ಮಾಡೋಣ ಅಂತ ಅನ್ಕೊಂಡಿ ಇವತ್ತು ಬರ್ಗರ್ ಟ್ರೈ ಮಾಡ್ತಾ ಇದ್ದೀನಿ. ಹೇಗ್ ಬರುತ್ತೆ ಅಂತ ನೋಡೋಣ ಬನ್ನಿ. ಮತ್ತೆ ಅದಕ್ಕಿಂತ ಮುಂಚೆ ಆಸ್ ಯೂಶುವಲ್ ನಮ್ಮ ಮಂಜಪ್ಪ ಅವರು ಕಿಚನ್ ಅಲ್ಲಿ ಇದಾರೆ ಇವತ್ತು. ನಮ್ಮ ಮಂಜಪ್ಪನ ಅಭಿಮಾನಿಗಳಿಗೆ ಮಂಜಪ್ಪ ಇರ್ಲೇಬೇಕು. ಹಂಗಾಗಿ ಅಪ್ಪಂಗೆ ಬರ್ಗರ್ ತಿಂತೀರಾ ಅನ್ನ ಹೂ ಅಂತ, ಅಡಿಗೆ ಮನೇಲಿ ಮಾಡ್ತೀನಿ ಜೊತೆಲಿ ಕುತ್ಕೋತೀರಾ ಅಂತ ಅಂದೆ. ಹೂ ಅಂತು. ಅದಕ್ಕೆ ಅಪ್ಪನು ಕೂರಿಸ್ಕೊಂಡು ಬರ್ಗರ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಓಕೆ ಮಂಜಪ್ಪ, ಬರ್ಗರ್ ತಿಂತೀರಲ್ವವು? ಇಷ್ಟನಾ ನಿಮ್ಗೆ? ನಮ್ಮ ಅಪ್ಪಂಗೆ ಅದೆಲ್ಲ ಏನು ಕಾನ್ಸೆಪ್ಟ್ ಗೊತ್ತಿಲ್ಲ. ಒಟ್ನಲ್ಲಿ ಏನಾದ್ರೂ ತಿನ್ನೋದಿದೆ ತಿಂತೀರಾ ಅಂದ್ರೆ ಹ್ಞೂ ಅಂತಾರೆ. ಅವ್ರಿಗೆ ಇಷ್ಟ ಅಷ್ಟೇ, ಅವ್ರಿಗೆ ಗೊತ್ತಿರೋದು. ಈಗ ತಿನ್ಬೇಕು ಅಂತಾನೆ ಬಂದವ್ರೆ. ಬನ್ನಿ ಮಂಜಪ್ಪನ ಜೊತೆ ಬರ್ಗರ್ ಮಾಡೋದೆ ಹೇಗೆ ಅಂತ ಹೇಳ್ಕೊಡ್ತೀನಿ. ಸ್ಟಾರ್ಟ್ ಮಾಡೋಣ ಬನ್ನಿ ಬರ್ಗರ್ ರೆಸಿಪಿ. ಬರ್ಗರ್ ಮಾಡಕ್ಕೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಲೂಗಡ್ಡೆ, ಅದು ಆಕ್ಚುಲಿ ಬರ್ಗರ್ ಮಧ್ಯೆ ಇದು ಬರುತ್ತಲ್ಲ ಅದು ಪ್ಯಾಟಿ, ಅದಕ್ಕೆ ಆಲೂಗಡ್ಡೆ ಅಮ್ಮಂಗೆ ನಾನು ಆಫೀಸಿಂದ ಬರೋಷ್ಟೊತ್ತಿಗೆ ಹೇಳಿದ್ದೆ ಸ್ವಲ್ಪ ಕೂಗ್ಸಿಡಮ್ಮ ಅಂತ ಅನ್ಬಿಟ್ಟು ಹೇಳಿದ್ದೆ. ನಮ್ಮಮ್ಮ ಚೆನ್ನಾಗ್ ಕೂಗ್ಸಿಟ್ಟಿದ್ದಾರೆ. ಅಮ್ಮ ಸ್ಮ್ಯಾಶರ್ ಎಲ್ಲಮ್ಮ ಎಲ್ಲದೆ? ಇಲ್ಲೆಯ ಸ್ಮ್ಯಾಶ್ ಮಾಡೋದು ಅದೇ ಮಣ್ಣಿಂದು ಮೊನ್ನೆ ಸ್ಮ್ಯಾಶ್ ಅಲ್ಲ, ಮರದ್ದು. ಈ ಸ್ಮ್ಯಾಶರ್ ಇದೆ, ಇವತ್ತು ಸ್ಟೀಲಿಂದ ಇದೆ. ಮೊನ್ನೆ ಮಣ್ಣಿಂದ್ರಲ್ಲಿ ಮಾಡಿದ್ನಲ್ಲ, ಇವತ್ತು ಸ್ಟೀಲಿಂದ್ರಲ್ಲಿ ಸ್ಮ್ಯಾಶ್ ಮಾಡ್ತೀನಿ. ಬೆಂದಿದೆ ಎಲ್ಲ, ನೋ ಇಶ್ಯೂಸ್. ಚೆನ್ನಾಗಿ ಬೇಯಿಸ್ಕೋಬೇಕು ಆಲೂಗಡ್ಡೆನ. ಚೆನ್ನಾಗಿ ಬೇಯಿಸ್ಕೊಂಡ್ರೆ ಏನ್ ಗೊತ್ತಾ, ಈಸಿಯಾಗಿ ಸ್ಮ್ಯಾಶ್ ಆಗುತ್ತೆ. ಚೆನ್ನಾಗಿ ಬೇಯಿಸ್ಕೊಳ್ಳಿಲ್ಲ ಅಂದ್ರೆ ನಮಗೆ ಅದು ತುಂಬಾ ರಿಸ್ಕ್. ಓಕೆ, ಸ್ಮ್ಯಾಶ್ ಆಯ್ತು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇದಕ್ಕೆ ಒಂದ್ ಸ್ವಲ್ಪ ಮಸಾಲಾ ಐಟಮ್ಸ್ ಹಾಕ್ಬೇಕು. ಏನೇನ್ ಹಾಕ್ತೀನಿ ಅಂತ ಹೇಳಿದ್ರೆ, ಸದ್ಯ ಇವತ್ತು ನಮ್ಮನೆ ಚಿಲ್ಲಿ ಪೌಡರ್ ಇದೆ. ಲಾಸ್ಟ್ ಟೈಮ್ ಎಲ್ಲ ಚಿಲ್ಲಿ ಪೌಡರ್ ಇರ್ಲಿಲ್ವಲ್ಲ, ಇವತ್ತು ನೆನ್ಕೊಂಡು ಚಿಲ್ಲಿ ಪೌಡರ್ ಬೇಕು ಅಂತ ತಂದಿದ್ದೀನಿ. 1 ಸ್ಪೂನ್ ಅಷ್ಟು ಹಾಕ್ತೀನಿ. ಹೆಂಗೆ ಖಾರ ಹೆಂಗಿದೆಯೋ ನನಗೆ ಗೊತ್ತಿಲ್ಲ, ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು. ಅದಾದ್ಮೇಲೆ ಸ್ವಲ್ಪ ಧನಿಯಾ ಪೌಡರು, ನೆಕ್ಸ್ಟ್ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಅಮ್ಮ ನಾನು ಕಾಣಿಸ್ತೀನ ನೋಡ್ಬಾರಮ್ಮ. ಕಾಣಿಸ್ತಿದೀನಿ ಅನ್ಕೊಂಡಿದೀನಿ. ಸ್ವಲ್ಪ ಉಪ್ಪು ಹಾಕಿದೀನಿ. ಉಪ್ಪಾದ್ಮೇಲೆ ಈರುಳ್ಳಿ, ನಾನ್ ಕಾಣಿಸ್ತೀನಿ. ಈರುಳ್ಳಿ ಈ ಕಡೆ ಹೋದ್ರು ಕಾಣಿಸ್ತೀನಿ. ನಮ್ಮ ಅಮ್ಮ ಕ್ಯಾಮ್ರಾ ಚೆಕ್ ಮಾಡ್ತಾ ಇದ್ದಾರೆ, ಉಲ್ಟಾ ಕ್ಯಾಮ್ರಾ. ಓಕೆ, ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದೀನಿ. ಕೊತ್ತಂಬರಿ ಸೊಪ್ಪು ಇದಕ್ಕೆ ಹಾಕ್ಬೇಕು. ಇದಕ್ಕೆ ಹಾಕಿ ಸ್ವಲ್ಪ ಬರ್ಗರ್ ತಿನ್ನಕ್ ರೆಡಿ ಆಗ್ತಾ ಇದ್ದೀರಾ? ಇದಕ್ಕೆ ಹಾಕಿ ಈಗ ಇದನ್ನ ಮಿಕ್ಸ್ ಮಾಡ್ಬೇಕು. ಅದಕ್ಕಿಂತ ಮುಂಚೆ ಇನ್ನೊಂದ್ ಸ್ವಲ್ಪ ರೆಡಿ ಮಾಡ್ಕೊಬಿಡ್ತೀನಿ ರೀ.
ಇದು ಆಕ್ಚುಲಿ ಪ್ಯಾಟಿ ತರ ಮಾಡ್ತೀವಲ್ಲ, ಅದನ್ನ ಒಂದ್ ಸ್ಲರಿ ಒಳಗಡೆ ಡಿಪ್ ಮಾಡ್ಬೇಕು. ಇವಾಗ ಇದೇನಾದ್ರೂ ಚಿಕನ್ ಬರ್ಗರ್ ಆತರ ಆಗಿತ್ತು ಅಂತ ಹೇಳಿದ್ರೆ, ಈ ಎಗ್ ತರ ಸ್ಲರಿ ಬರುತ್ತಲ್ಲ, ಎಗ್ ತರ ಸ್ಲರಿ ಒಳಗಡೆ ನಾವು ಹಾಕೊಂಡ್ಬಿಡ್ಬೋದಿತ್ತು, ತೊಂದ್ರೆ ಆಗ್ತಿರ್ಲಿಲ್ಲ. ಬಟ್ ಇದು ವೆಜ್ ಅಲ್ವಾ, ಪ್ಯೂರ್ ವೆಜ್, ಹಂಗಾಗಿ ಎಗ್ ಹಾಕಕ್ಕೂ ಬರಲ್ವಲ್ಲ. ಅದಕ್ಕೆ ಸ್ಲರಿ ಮಾಡಕ್ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, 2 ಸ್ಪೂನ್ಸ್ ಆಫ್ ಕಾರ್ನ್ ಫ್ಲೋರ್ ಅಂತ ಸಿಗುತ್ತೆ, ಅದೊಂದು 2 ಸ್ಪೂನ್ ಹಾಕ್ತೀನಿ. ಯಾಕಂದ್ರೆ ನೆಕ್ಸ್ಟ್ ಅದಾದ್ಮೇಲೆ ಒಂದ್ ಸ್ವಲ್ಪ ಮೈದಾ ಹಿಟ್ಟು. ಅಯ್ಯೋ ಜಾಸ್ತಿ ಆಗ್ಬಿಡ್ತು, ಬಟ್ ಇರ್ಲಿ ನಡೆಯುತ್ತೆ. ನನಗೆ ಅಳತೆ ಪಲ್ತೆ ಗೊತ್ತಾಗಲ್ಲಪ್ಪ, ನಾನು ನಮ್ಮ ಅಮ್ಮನ ತರಾನೇ ಕಣ್ಣಳ್ತೆಲಿ ಅಡ್ಗೆ ಮಾಡ್ತೀನಿ. 1 ಸ್ಪೂನ್, ಅರ್ಧ ಸ್ಪೂನ್, 100 ಗ್ರಾಮ್, 200 ಗ್ರಾಮ್, ನೋ. ಓಕೆ, ಸ್ವಲ್ಪ ಉಪ್ಪು, ಲಿಟ್ಲ್ ಬಿಟ್ ಆಫ್ ಸಾಲ್ಟ್. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಮಿಕ್ಸ್ ಮಾಡ್ಕೋಬೇಕದು, ಸ್ಲರಿ ತರ ಆಗ್ಬೇಕಲ್ಲ. ಸ್ವಲ್ಪ ದೊಡ್ಡ ಸ್ಪೂನ್ ತಗೋತೀನಿ, ಯಾಕಂದ್ರೆ ಪ್ಯಾಟಿನೂ ನನಗೆ ಹೆಚ್ಚಿ ತೆಗಿಯಂಗಿರ್ಬೇಕು ಅಂತ. ಈ ತರ ಚೆನ್ನಾಗಿಲ್ಲ, ತರ ಪ್ಯಾಟಿ ತಗೋತೀನಿ. ಅಡ್ಗೆ ಮಾಡ್ತಾರಲ್ಲ ಎಲ್ಲ ರೆಡಿ ಮಾಡ್ಕೊಂಡು ರೀಲ್ಸ್ ಅಲ್ಲೇ ತೋರ್ಸ್ಬಿಡ್ತಾರ ನೋಡಿ, ಶಾರ್ಟ್ಸ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ. ಅದ್ ಹೆಂಗ್ ತೋರಿಸ್ತಾರಪ್ಪ, ಅಯ್ಯಪ್ಪ ದೇವ್ರೇ, ನನಗ್ ಮಾತಾಡ್ಕೊಂಡು ಅದು ಇದು ಹುಡುಕಿ ತಗೊಳ್ಳೋದೇ ಕಷ್ಟ ಪಾಪ. ಅವ್ರೆಷ್ಟ್ ಚೆನ್ನಾಗಿ ಎಲ್ಲ ರೆಡಿ ಮಾಡ್ಕೊಂಡು ಕ್ಯಾಮ್ರಾ ಹಿಡ್ದಿ 5 ನಿಮಿಷಕ್ಕೆ ರೆಸಿಪಿ ತೋರಿಸ್ಬಿಡ್ತಾರೆ. ಓಕೆ, ಒಂಚೂರು ತೆಳುವಾದ್ರೂ ನಡೀತದೆ. ಪಾಪ ನಮ್ಮ ಅಮ್ಮಂಗೆ ಸೀರಿಯಲ್ನು ನೋಡಂಗಿಲ್ಲ, ಸೌಂಡ್ ಕಡಿಮೆ ಕೊಡಮ್ಮ ಎಕೋ ಆಗುತ್ತೆ ಅಂತ ಸೌಂಡ್ ಕಡಿಮೆ ಕೊಡ್ತಿದ್ದೀರಾ. ನಮ್ಮ ಅಮ್ಮಂಗೆ ತಲೆ ಕೆಟ್ಟೋಯ್ತಾ ಇದೆ, ಆ ರುಂಗು ಈ ರುಂಗು ಸುತ್ತಾವ್ರೆ. ಇಲ್ಲಿ ನೋಡಿ, ಇಷ್ಟು ಸ್ಲರಿ ಬರ್ಬೇಕು ಈ ತರ. ಓಕೆ, ಮಂಜಪ್ಪ ಏನಾದ್ರು ಮಾತಾಡಿ, ಸ್ವಾಮಿ ಅಣ್ಣಂಗ್ ಹಾಯ್ ಮಾಡಿ. ಸಿನ್ಗಟ್ಟ ಸ್ವಾಮಿ ಅಣ್ಣಂಗೆ ಚೆನ್ನಾಗಿದೆಯಲ್ಲ ಸ್ವಾಮಿ ಏನಿ. ನಮ್ಮ ಅಪ್ಪನ ಕಸಿನ್ ಇದಾರೆ ಸಿನ್ಗಟ್ಟದಲ್ಲಿ, ಸ್ವಾಮಿ ಅಣ್ಣ ಅಂತ. ನಮ್ಮ ಅಪ್ಪನಿಗೆ ಬಾರಿ ಫೇವ್ರೆಟ್ ಫ್ರೆಂಡು. ಕಾರ್ನ್ಫ್ಲೆಕ್ಸ್ ತಗೊಂಡೆ, ಇದು ಯಾಕೋ ಚೆನ್ನಾಗಿಲ್ಲ. ನಾನ್ ತಿನ್ನಕ್ಕೆ ಅಂತ ಒಂದು ಕಾರ್ನ್ಫ್ಲೆಕ್ಸ್ ಇಟ್ಟಿದ್ದೆ. ಇಲ್ಲಿ ಅಮ್ಮ 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 ಅಮ್ಮ, ನನ್ ಮಗನೇ ನಂಗ ಅಮ್ಮ ಅಮ್ಮ ಅಂತಾನೆ, ಅಂತದ್ರಲ್ಲೂ ನಾನು ಅಮ್ಮ 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 ಅಮ್ಮ. ನಾನ್ ತಿನ್ನಕ್ಕೆ ಅಂತ ತಗೊಂಡಿದ್ ಕಾರ್ನ್ಫ್ಲೆಕ್ಸ್ ಅದು ಎಷ್ಟು ವರ್ಷ ಆಯ್ತು, ಇನ್ನೂ ಖಾಲಿ ಮಾಡಿಲ್ಲ. ಯಾಕೆ ಅಂತ, ಇದು ಚೆನ್ನಾಗಾದ್ರೆ ಹೇಳ್ತೀನಿ, ಇದು ಚೆನ್ನಾಗಾಗ್ಲಿಲ್ಲ ಅಂದ್ರೆ ಬ್ರೆಡ್ ಕ್ರಮ್ಸ್ ಮಾಡ್ಕೊಬಿಡ್ತೀನಿ. ಇರಿ 1 ನಿಮಿಷ ರುಬ್ಬಣ. ಜಾಸ್ತಿ ಇದಾಗ್ಬಿಡ್ತಾವ. ನೋಡಿ ಯಾವ ತರ ಆಗಿದೆ ಕಾರ್ನ್ಫ್ಲೆಕ್ಸ್. ಕ್ಯಾಮ್ರಾ ಕಾಣಿಸ್ತಿದೇನೋ ಗೊತ್ತಿಲ್ಲ, ಈ ತರ ಆಗಿದೆ. ಇದು ಆಕ್ಚುಲಿ ಏನ್ ಗೊತ್ತಾ, ಬ್ರೆಡ್ ಕ್ರಮ್ಸ್ ಯೂಸ್ ಮಾಡ್ಕೋಬಹುದು ನಾವು. ಬ್ರೆಡ್ ಕ್ರಮ್ಸ್ ಬದ್ಲಿಗೆ ನಾನು ಕಾರ್ನ್ಫ್ಲೆಕ್ಸ್ ಇಟ್ಕೊಂಡಿದ್ದೀನಿ. ಇದು ಗೊತ್ತಲ್ಲ ನಮ್ಮಮ್ಮನ ಆನ್ಲೈನ್ ಪ್ರಾಡಕ್ಟ್, ಲೈಟರ್ ಇಟ್ಬಿಟ್ಟು. ಇದು ಆಕ್ಚುಲಿ ಏನ್ ಗೊತ್ತಾ, ಪ್ಯಾಟಿ ಬರುತ್ತಲ್ಲ ಮಧ್ಯ, ಬರ್ಗರ್ ಮಧ್ಯ, ಅದು ಶಾಲೋ ಫ್ರೈ ಆಗ್ಬೇಕು. ಫುಲ್ಲು ಒಳಗಡೆ ಎಣ್ಣೆ ಒಳಗಡೆ ಹಾಕಿ ಫ್ರೈ ಮಾಡೋದಲ್ಲ, ಶಾಲೋ ಫ್ರೈ. ಅದಕ್ಕೇನೆ ನಾನು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ನಮ್ಮಮ್ಮ ಏನೋ ಕರ್ದಿಟ್ಟಿದ್ರು ಆ ಎಣ್ಣೆ. ಓಕೆ, ನಾನು ಸ್ವಲ್ಪ ಹಾಕೋತೀನಿ. ಇದು ನಾನ್ ಸ್ಟಿಕ್, ಸ್ವಲ್ಪ ಆದ್ರೂ ನಡೆಯುತ್ತೆ. ನೆಕ್ಸ್ಟ್ ವಾಟ್ ಐ ಹ್ಯಾವ್ ಟು ಡೂ ಇಸ್, ಇದಕ್ಕೆ ಒಂದು ಡ್ರಾಪ್ ಉಪ್ಪು, ಆಮೇಲೆ ಒಂದು ಸ್ವಲ್ಪ ಖಾರ ಪುಡಿ ಹಾಕೊಳ್ಳಿ. ಅವಾಗ ಏನ್ ಗೊತ್ತಾ, ಅದು ಸ್ವಲ್ಪ ಡ್ರೈ ಅನ್ಸಲ್ಲ, ಸ್ವಲ್ಪ ಟೇಸ್ಟಿ ಬರುತ್ತೆ. ನಾನು ಈ ಫಿಶ್ ಫ್ರೈ ಮಾಡ್ಬೇಕಾದ್ರೂ ಅಷ್ಟೇ, ನನ್ನ ತಂಗಿಗೆ ನಾನು ಮಾಡೋ ಫಿಶ್ ರವಾ ಫ್ರೈ ಇಷ್ಟ. ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ, ಆ ಮೇಲ್ಗಡೆ ಇದಕ್ಕೆ ಚಿರೋಟಿ ರವೆಗೆ ಈ ತರ ಹಾಕೋಬಿಡ್ತೀನಿ. ಅದೊಂದು ಟೇಸ್ಟ್ ಕೊಡುತ್ತೆ.
ಓಕೆ, ಇವಾಗ ಇದೇನ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಇದನ್ನ ನೀಟಾಗಿ, ನಂದು ಆಲೂದು ಪೊಟ್ಯಾಟೊ ಮಿಕ್ಸ್ಚರ್ ಇತ್ತಲ್ಲ ಇದನ್ನ ನೀಟಾಗಿ ಕಲ್ಸೋಣ. ಆಸ್ ಇಂಡಿಯನ್ಸ್ ವಿ ಯೂಸ್ ಓನ್ಲಿ ಅವರ್ ಹ್ಯಾಂಡ್ಸ್ ಟು ಮಿಕ್ಸ್ ಎನಿಥಿಂಗ್. ಸ್ವಲ್ಪ ತೆಳು ಆಗ್ಬಿಡ್ತು ಅಂತ ಅನ್ನಿಸ್ತಾ ಇದೆ ಫೀಲಿಂಗು. ಐ ರಿಯಲಿ ಹೋಪ್ ಚೆನ್ನಾಗಿ ಬರುತ್ತೆ ಅಂತ. ಚೆನ್ನಾಗಿ ಬರ್ಲಿಲ್ಲ ಅಂದ್ರೂ ಏನ್ ತೊಂದ್ರೆ ಇಲ್ಲ. ಮೈಸೂರು ಬೋಂಡಾ ಮಾಡ್ದಂಗೆ ಈ ಆಲೂಗೆಡ್ಡೆ ಸ್ಟಫ್ನ ಕಡ್ಲೆ ಹಿಟ್ಟು ಕಲ್ಸ್ಕೊಬಿಟ್ಟು ಆಲೂಗೆಡ್ಡೆ ಒಳಕ್ಕೆ ಉಂಡೆ ಮಾಡ್ಕೊಬಿಟ್ಟು ಕಡ್ಲೆ ಹಿಟ್ಟು ಇದಕ್ಕೆ ಎಜ್ಬಿಟ್ಟು ಮೈಸೂರು ಬೋಂಡಾ ಬಿಟ್ಬಿಡ್ತೀನಿ. ಚೆನ್ನಾಗಿ ಬರ್ಲಿಲ್ಲ ಅಂದ್ರೆ, ಚೆನ್ನಾಗಿ ಬಂದ್ರೆ ಇದ್ರಲ್ಲೇ ಕಂಟಿನ್ಯೂ ಮಾಡ್ತೀನಿ ಅಷ್ಟೇ. ಸೆಟ್. ಸ್ವಲ್ಪ ಇದು ಒಂದೊಂದು ಆಲೂ ಪರೋಟ ಅಷ್ಟು ತೆಳು ಬಂದ್ಬಿಡ್ತು. ಇಷ್ಟು ತೆಳು ಬರ್ಬಾರ್ದಿತ್ತೇನೋ, ನೋಡ ಇರಿಪ್ಪ ಒಂದ್ಬಿಟ್ಟು ನೋಡ್ತೀನಿ. ಇದು ಹೆಂಗಿರ್ಬೇಕು ಗೊತ್ತಾ, ವಡೆ ಮಾಡ್ತೀವಲ್ಲ ನಾವು, ಹಂಗಿರ್ಬೇಕು. ವಡೆ ತರ, ಇಲ್ಲಿ ನೋಡಿ ವಡೆ ತರ ಇರ್ಬೇಕು. ಸ್ವಲ್ಪ ತೆಳು ಇದ್ರೆ ಒಳ್ಳೇದು, ಬಟ್ ಆಲೂಗೆಡ್ಡೆ ಬೆಂದಿರೋದ್ರಿಂದ ನಡೀತದೆ. ಸ್ವಲ್ಪ ತೆಳು. ಈಗ ಇದಕ್ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಈ ಸ್ಲರ್ರಿ ಏನ್ ಹಾಕೊಂಡಿದ್ನಲ್ಲ, ಈ ಸ್ಲರ್ರಿ ಆಕ್ಚುಲಿ ಇದ್ರೊಳಗಡೆ ಫುಲ್ ಎಜ್ಬೇಕು. ಅದನ್ನ ನಾನು ಎಜ್ತಾ ಇಲ್ಲ, ತೆಳು ಆಗ್ಬಿಡ್ತದೆ ಅಂತ. ಈ ಸ್ಲರ್ರಿ ಒಳಗಡೆ ಅದ್ ಮಿಕ್ಸ್ ಮಾಡ್ಕೋಬೇಕು. ಇರಿ ಹೆಜ್ಜೆ ಬಿಡೋಣ. ಅಯ್ಯೋ ಏನೇನೋ ಆಯ್ತಲ್ಲಪ್ಪ ದೇವ್ರೇ. ಯೂಟ್ಯೂಬ್ ಮಾಡ್ಬೇಕಾದ್ರೆ ನನ್ನ ಅಡ್ಗೆ ಕೆಟ್ಟೋಗುತ್ತೆ. ಯೂಟ್ಯೂಬ್ ಮಾಡಿದಾಗ ಸೂಪರ್ ಡೂಪರ್ ಆಗಿ ಮಾಡ್ತೀನಿ. ಇದು ಯಾವ್ದೋ ನಮ್ಮ ಅಜನ್ಮದ, ನಮ್ಮ ಗೌರ್ಮೆಂಟ್ ಸ್ಕೂಲ್ ಸ್ಕರ್ಟು ನಮ್ಮ ಅಮ್ಮ ಅಡಿಗೆ ಮನೆ ಬಟ್ಟೆಯಾಗಿ ಇಟ್ಕೊಂಡ್ಬಿಟ್ಟವ್ರೆ. ಹೊಲಸ್ತಾನೆ ಇರ್ಲಿಲ್ಲ ನಮ್ಗ ಅವಾಗ ಯೂನಿಫಾರ್ಮ್ನ. ಒಂದ್ ವರ್ಷಕ್ಕೊಂದ್ಸಲ ಹೊಲಸ್ಬಿಟ್ಟು ಅಡಿಗೆ ಮನೆಗೆ ಬಟ್ಟೆಯಾಗಿ ಇಟ್ಕೊಂಡ್ಬಿಟ್ಟವ್ರು. ಐ ಆಮ್ ಸಾರಿ, it's not coming properly, but I will try one more time. That slurry is not coming properly. Okay, somehow it came. Next, ನೋಡಿ ಈ ತರ ಮಿಕ್ಸ್ ಆಗಿದ್ದನ್ನ ಕಾರ್ನ್ಫ್ಲೆಕ್ಸ್ ಇದೆಯಲ್ಲ, ಕಾರ್ನ್ಫ್ಲೆಕ್ಸ್ ಅಲ್ಲಿ ಮಾಡ್ತಾ ಇದೀನಿ. ಓಕೆ, ಈಗ ಇದನ್ನ ಈ ತವ ತೋರ್ಸಕ್ ಆಗಲ್ಲಪ್ಪ, ಆಮೇಲೆ ಫೋನು ನಾನು ಇಲ್ಲಿ ತಂದು ತೋರ್ಸೋದವೆಲ್ಲ ಸೀನಿಲ್ಲ. ಸೊ ಇದಕ್ಕೆ ಸೈಡ್ ಅಲ್ಲಿ ಎಣ್ಣೆ ಹಾಕಿರೋದ್ರಿಂದ ಹಿಂಗ್ ಬೇಯಕ್ಕೆ. ಓಕೆ, ಇದೇ ತರನೇ ಒಂದ್ 2-3 ಮಾಡ್ಬಿಡೋಣ ಇರಿ. ಸ್ವಲ್ಪ ತೆಳು ಮಾಡ್ಕೋತೀನಿ, ಅವಾಗ ಅಂದ್ರೆ ಸಣ್ಣಕ್ ಮಾಡ್ಕೋತೀನಿ. ಇದೊಂದ್ ಸ್ವಲ್ಪ ಅಗ್ಲ ಆಗ್ಬಿಡ್ತು. ಅಂದ್ರೆ ನಾನು ಯಾಕೆ ದೊಡ್ಡ ತಗೊಂಡೆ ಅಂದ್ರೆ, ಇಲ್ಲಿ ನಮ್ ಬಂದ್ ತೋರಿಸ್ತೀನಿ. ಇಂಡಿಯನ್ ಬನ್, ಫಾರಿನ್ ಬನ್ ಆದ್ರೆ ನಡೀತದೆ. ಇಲ್ಲಿ ಇಷ್ಟು ದೊಡ್ಡ ಬನ್ಗೆ ನಾನು ಸಣ್ಣ ಮಾಡಿದ್ರೆ 2-3 ಹಾಕ್ಬೇಕಾಗತ್ತೆ. ಅದಕ್ಕೆ ದೊಡ್ಡದ್ ಮಾಡಿದೆ. ದೊಡ್ಡದು ತುಂಬಾ ದೊಡ್ಡದಾಗೋಯ್ತು. ಅದಕ್ಕೆ ಇವಾಗ ಸಣ್ಣ ತಗೊಂಡಿದೀನಿ, ಸ್ವಲ್ಪ ಚೆನ್ನಾಗಾಗುತ್ತೆ. ನಾವ್ ಅಪ್ಪಂಗೆ ಇದೇ ವ್ಲಾಗಲ್ಲಿ ಬರ್ಗರ್ ತಿನ್ಸ್ಬೇಕು ಆಸೆ ಮೋಸ ಮಾಡಿ ಕರ್ಕೊಂಡು ಹೋದ್ನು ಉಗಿಸ್ಕೊಬಿಡ್ತೀನಿ ಅಲ್ವೇನೆ ಮಂಜು? ಮಂಜು ನಮ್ಮ ಮಂಜು ಅಂತ ಅದೃಷ್ಟವಂತ ಭೂಮಿ ಮೇಲೆ ಇನ್ನೊಬ್ಬ ಯಾರಾದ್ರೂ ಇದಾರಾ ಹೇಳಿ ನೋಡೋಣ. ಬೇಗ ಕೊಡ್ಲಾ? ಬ್ರೆಡ್ ಕೊಡ್ಲಾ? ನೋಡಿ ಎಂತ ಅದೃಷ್ಟವಂತ ಅಂದ್ರೆ ನಮ್ಮಪ್ಪ. ರಾಜುಂಗು ಈ ಫೆಸಿಲಿಟಿ ಇರಲ್ಲ. 1 ನಿಮಿಷ ಕೊಟ್ಟೆ ಕಣವ, ಇದೊಂದು ಹಾಕ್ಬಿಟ್ಟು ಕೊಡ್ತೀನಿ. ರಾಜುಂಗು ಈ ಫೆಸಿಲಿಟಿ ಇರಲ್ಲ. ಯಾವ ರಾಜಂಗೆ ತೊಳೆಯಕ್ಕೆ, ತಿಕ್ಕಕ್ಕೆ, ಸ್ನಾನಕ್ಕೆಲ್ಲ ಜನ ಇರ್ತಾರೆ. ಎಷ್ಟೇ ಜನ ಇದ್ರು ಅವ್ರವ್ರ ಪರ್ಸನಲ್ ಕೆಲಸ ಅವ್ರು ಮಾಡ್ಕೋಬೇಕು. ಬಟ್ ನಮ್ಮ ಮಂಜಣ್ಣ ಹಂಗಲ್ಲ, ಪರ್ಸನಲ್ ಕೆಲ್ಸಕ್ಕೆ ಮೇಷ್ಟ್ರು ಮಗಳು. ಇನ್ನೂ ಒಂದ್ ಸ್ವಲ್ಪ ಮುಂದುವರೆದು ಗೌರ್ಮೆಂಟ್ ಎಂಪ್ಲಾಯಿ. ಇಂತ ಮಹಾರಾಜನ ಯೋಗ ಇನ್ ಯಾರಿಗಿರುತ್ತೆ? ಇಲ್ಲಪ್ಪ, ಬ್ರೆಡ್ ತಿನ್ಸ್ಬಿಡ್ತೀನಿ. ನೆಮ್ಮದಿಯಾಗಿ ಇನ್ನೊಂದು 10 ನಿಮಿಷ ಕೂರಿಸ್ಕೋಬಹುದು. ಏನಾದ್ರು ಬ್ರೆಡ್ ತಿನ್ನಿಸ್ಲಿಲ್ಲ ಅಂದ್ರೆ 10 ನಿಮಿಷ ಕೂರಿಸ್ಕೊಳಕ್ಕಲ್ಲ. ಮಂಜು ಡ್ರೈ ಕಣವ, ಗಂಟ್ಲು ಸಿಕ್ಕಾಕೊಬಿಟ್ಟದು. ಹಾಲೊಳಗೆ ಹೆಚ್ಚಿಕೊಡ್ಲಾ? ಅಲ್ಲಿ ನೋಡಲ್ಲ ಅವ್ರ ಹೆಂಡತಿ ಅಲ್ಲಿಂದಾನೇ ಇನ್ಸ್ಟ್ರಕ್ಷನ್, ನೀರ್ಗೋಲ್ಗೋ ಹೆಚ್ಚಿಕೊಡಪ್ಪ ಅಂತ ಗಂಡಂಗೆ. ಇವ್ರು ಹೆಂಗ್ ಗೊತ್ತಾ ಗಂಡ ಹೆಂಡತಿ? ನಾನು ಆಲ್ರೆಡಿ ತುಂಬಾ ಸಲ ಹೇಳಿದೀನಿ, ಇನ್ನೂ ಒಂದ್ಸಲ ಹೇಳ್ತೀನಿ. 93 ಮ್ಯಾರೇಜ್ ಅವ್ರದ್ದು. ಎಷ್ಟು ವರ್ಷ ಅಪ್ಪ? 26 ಅಂದ್ರೆ 33 ತುಂಬು 34.
ಲವ್ ಬರ್ಡ್ಸ್ ಆಡ್ದಂಗ್ ಆಡ್ತಾರೆ. ಅಯ್ಯೋ ದೇವ್ರೆ, ನಮ್ಮ ಮನೆಯವರು ಅಂತ ಇವ್ರು, ಅವರು ನಮ್ಮ ನಮ್ಮವ್ವ ಅಂತ ಇವ್ರು. ನಮ್ದು ಮದ್ವೆ ಆಗಿ ಇನ್ನು 7 to 8 ನಡೀತಾ ಇದೆ. ನಮ್ಮ ಮನೆಯವ್ರಿಗೆ ನಾನು ಕಂಡ್ರೆ ಆಗಲ್ಲ. ಫೋನ್ ಮಾಡಿದ್ರೆ ಯಾಕೆ ಅಂತಾರೆ. ಅದಕ್ಕೆ ಬೈತೀನಿ ನಾನು, ನಮ್ಮ ಅಪ್ಪ ಅಮ್ಮ ನೋಡಿ ಕಲ್ತ್ಕೊಳ್ಳಿ ಅಂತ. ಹಂಗೆ ಅದಕ್ಕೆ ನಮ್ಮ ಅಮ್ಮ ಹೇಳ್ತಾವ್ರಿ ಇವಾಗ, ಹಂಗೆ ತಿನ್ಸ್ಬೇಡ, ಹಾಲೊಳ್ಗೋ ನೀರೊಳಗೋ ಹೆಚ್ಚು ತಿನ್ಸು, ಹೊಟ್ಲು ಸಿಕ್ಕಾಕೊಳುತ್ತೆ ಅಂತ ಇನ್ಸ್ಟ್ರಕ್ಷನ್ ಕೊಡ್ತಾವ್ರ ನಮ್ ಮ್ಯಾಮ್. ಇರೋ ಬರ್ಗರ್ ತಿನ್ನುವಂತೆ ಅದೇನ್ ಬಂದ್ ತಿಂತೀರಿ ಅಲ್ವಾ? ಇರಿ ಒಂದ್ ನಿಮಿಷ ಮಾಡೇ ಇದೇ ಮಾಡ್ತೀನಿ. ಆಲ್ರೆಡಿ ಒಂದ್ ಹಾಗೆ ಬಿಡ್ತಕ್ಕಂತ ಇನ್ನೊಂದೆರಡು ಹಾಕ್ತೀನಿ ಇದಕ್ಕೆ. ಒಂದ್ಸಲ ಮಾಡೋದು ಆ ಫ್ಲೋ ಹೋಯ್ತು, ಕೆಲ್ಸ ಕೆಡ್ತು. ಆ ಫ್ಲೋ ಮತ್ತೆ ಬರಲ್ಲ. ನಾನಂತೂ ತುಂಬಾ ಮೂಡಿ, ಮನ್ಸಿದ್ರೆ ಇರ್ಬರ ಮನೆ ಕೆಲ್ಸ ಎಲ್ಲ ಮಾಡ್ಬಿಡ್ತೀನಿ. ಮನ್ಸಿಲ್ವಾ 3 ದಿನ ಆದ್ರೂ ಕಸ ಗುಡ್ಸ್ಕೊಳಲ್ಲ. ಬಟ್ ನಮ್ಮನೆ ಅದೊಂದು ಫ್ರೀಡಮ್. ಅದ್ ಆಕ್ಚುಲಿ ನಾನೊಂದು ರೀಲ್ ಮಾಡ್ಬೇಕು ಅನ್ಕೊಂಡಿದೀನಿ. ಹೆಣ್ಮಕ್ಳಿಗೆ ತುಂಬಾ ಮುಖ್ಯವಾದದ್ದು ಏನ್ ಗೊತ್ತಾ? ಫ್ರೀಡಮ್. ಎಲ್ಲಾ ವಿಷಯದಲ್ಲೂ ಅಂತದು ಇಂಥದ್ದು ಅಂತ ಏನಿಲ್ಲ. ಈಗ ಒಂದು ಅವ್ರು ಇಷ್ಟಪಟ್ಟಿದ್ ತಿನ್ನೋದು, ಅವ್ರು ಇಷ್ಟಪಟ್ಟಿದ್ದಂತ ಬಟ್ಟೆ ಹಾಕೋದು, ಅವ್ರು ಇಷ್ಟಪಟ್ಟಂಗ್ ಮಾತಾಡೋದು, ಅವ್ರು ಇಷ್ಟಪಟ್ಟಂಗ್ ಬದುಕೋದು, ಕೆಲ್ಸ ಮಾಡೋದು, ಎಲ್ಲದರ ವಿಷಯದಲ್ಲೂ ನಾನ್ ಮಾತ್ರ ಅದ್ರಲ್ಲಿ ಹೆವಿ ಲಕ್ಕಿ. ನಮ್ ತಾಯಿ ಮನೇಲೂ ನಂಗೆ ಏನು ಕಂಡೀಷನ್ ಇಲ್ಲ, ನನ್ ಗಂಡನ್ ಮನೇಲೂ ನಂಗೆ ಏನು ಕಂಡೀಷನ್ ಇಲ್ಲ. ಫ್ರೀಡಮ್ ವಿಷಯಕ್ ಬಂದ್ರೆ ಲಕ್ಕಿಯಸ್ಟ್ ಫೆಲೋ ನಾನು. ಎಲ್ಲಿ ಹೋಗ್ತೀನಿ, ಎಲ್ಲಿ ಬರ್ತೀನಿ. ಹಾ, ನಮ್ಮ ಅಮ್ಮ ನೋಡಿ ಅಲ್ಲಿ ರೆಕಾರ್ಡ್ ಆಗುತ್ತೆ ಅಂತ ಸುಮ್ಮನಿದೀನಿ, ಇಲ್ಲಾಂದ್ರೆ ಕಮೆಂಟ್ ಕೊಡ್ತೀನಿ ಅಂತಿದ್ರು. ನೀವು ಕಮೆಂಟ್ ಕೊಡ್ಬೋದು ಕಣಮ್ಮ, ನೀವೇನ್ ಮೈಕ್ ಹಾಕೆಲ್ಲ ನಿಮಗ್ ಕೇಳ್ಸಲ್ಲ. ನಮ್ಮ ಅಮ್ಮ ನಮ್ಮ ಮನೆಯವ್ರ ಹೆಸರು ಹೇಳಿದ್ನಲ್ಲ, ನಮ್ಮ ಮನೆಯವ್ರು ಹೊಗಳಬಾರ್ದು ನಮ್ಮ ಅಮ್ಮಂಗೆ. ಯಾಕಮ್ಮ ನನ್ ಗಂಡ ಫ್ರೀಡಮ್ ಕೊಟ್ಟಿಲ್ವಾ ನಂಗೇನು? ಮತ್ತೆ ಮತ್ತೆ ಓ ಸಾಕ್ ಬಿಡಮ್ಮ. ಎಲ್ಲಾ ವಿಷಯದಲ್ಲೂ ಫ್ರೀಡಮ್, ನಮ್ಮನೇಲೂ ಅಷ್ಟೇ. ಹಂಗಾಗಿ ನನಗೇನೋ ಟೆನ್ಷನ್ ಇಲ್ಲ. ಏನೇನೋ ಹೇಳಕ್ ಹೋಯ್ತೀನಿ, ಏನೇನೋ ಹೇಳ್ಬಿಡ್ತೀನಿ. ಮುಡಿ ಅಂತ ಹೇಳಕ್ ಹೋದೆ, ಅದ್ ಎಲ್ಲೆಲ್ಲಿಗೋ ಲಿಂಕ್ ಮಾಡ್ಬಿಟ್ಟೆ. ಏನಾಗಲ್ಲ, ವ್ಲಾಗ್ ಅಲ್ವಾ, ರೀಲ್ಸ್ ಅಲ್ಲಾದ್ರೆ 10-15 ಸೆಕೆಂಡ್ ಒಳಗಡೆನೆ ಹೇಳ್ಬೇಕಾಗಿರೋದ್ನ ಹೇಳ್ಬೇಕು ಅಂತ ಇರುತ್ತೆ. ವ್ಲಾಗ್ ಅಲ್ಲಿ ಅರ್ಧ ಗಂಟೆ ತಗೊಂಡ್ರು ನಡೀತದೆ. ಅದ್ರಲ್ಲೂ ನಾವು ನ್ಯೂ ಕಮರ್ ಬೇರೆ, ನಮ್ಮನ್ನ ನೋಡಿ ಕಮೆಂಟ್ ಮಾಡೋರು ಯಾರು ಇಲ್ಲ. ಕಮೆಂಟ್ ಮಾಡಿದ್ರೆ ಏನಿಲ್ಲ, ಬ್ಲಾಕ್, ನೆಕ್ಸ್ಟ್ ಸೆಕೆಂಡ್ ಬ್ಲಾಕ್. ನನ್ನ ಇನ್ಸ್ಟಾಗ್ರಾಮ್ ರೀಲಲ್ಲಿ ಏನಾಯ್ತು ಕೊಟ್ಟೆ ಇರುವಾಗಾಯ್ತು. ನನ್ನ ಇನ್ಸ್ಟಾಗ್ರಾಮ್ ರೀಲಲ್ಲಿ ಎಲ್ಲೋ ಅಪರೂಪಕ್ಕೆ ವೈರಲ್ ಆದಾಗ ಯಾರಾದ್ರೂ ಏನಾದ್ರೂ ಲೈಕ್ ಒಂದ್ ಸ್ವಲ್ಪ, ಏನ್ ತುಂಬಾ ಎಲ್ಲ ವಲ್ಗರ್ ಆಗಿ ಏನ್ ಯಾರು ಮಾಡಲ್ಲ, ನಾರ್ಮಲ್ ಆಗಿ ಒಂದ್ ಚೂರು ಹೆಚ್ಚು ಕಡಿಮೆ ಆಡಿದ್ರು ಅವ್ರ ನಂಬರ್ ಬ್ಲಾಕ್, ಅವ್ರ ಇದು ಇನ್ಸ್ಟಾಗ್ರಾಮ್ ಐಡಿ ಬ್ಲಾಕ್. ನೆಕ್ಸ್ಟ್ ಎರಡನೇದಕ್ಕೆ ಮೆಸೇಜ್ ಮಾಡಕ್ಕೆ ಆಗ್ಬಾರ್ದು, ಹಂಗ್ ಮಾಡ್ಬಿಡ್ತೀನಿ. ಬಟ್ ಯೂಟ್ಯೂಬ್ ಅಲ್ಲಿ ಇದು ಬ್ಲಾಕ್ ಲೆವೆಲ್ ಯಾರು ಕಮೆಂಟ್ ಮಾಡಿಲ್ಲ. ಹಂಗೇನಾದ್ರು ಮಾಡಿದ್ರೆ ನೀವು ಬ್ಲಾಕ್. ಯಾರು ಮಾಡ್ತಾರ ಅವ್ರ, ನಾಟ್ ಎವ್ರಿ ಒನ್. ಇಷ್ಟ ಮಾಡ್ಬಿಡ್ತೀನಿ ಫಸ್ಟ್. ನಮ್ಮನೆ ಇನ್ನೊಂದು ತವಾ ಇತ್ತು, ಇರಿ ತೆಗಿತೀನಿ. ಗಿವ್ ಮಿ ಅ ಮಿನಿಟ್. ಇನ್ನೊಂದು ತವಾ ಎಲ್ಲಮ್ಮ? ಬ್ರೆಡ್ ಬಿಸಿ ಮಾಡಕ್ಕೆ ನಮ್ಮ ಅಪ್ಪಾಜಿಗೆ ಬರ್ಗರ್ ಕೊಟ್ಬಿಡ್ತೀನಿ. ಅವಾ ಕಾಲು ಹೆಂಗೆ ತಾಕೋದು ಇದು ಅಂತ ಭಯ ಆಯ್ತಾ ಅದೇ ನಂಗೆ. ವಾವ್, ಟೆಕ್ಸ್ಚರ್ ಮಾತ್ರ ಸಖತ್ತಾಗಿ ಬಂದಿದೆ. ಐ ರಿಯಲಿ ಲೈಕ್ ಇಟ್. ಹಂಗೆ ತಿನ್ಬೋದಾ ಅಂತ ಇದನ್ನ ಬೇಯ್ಲಿ ಇರಿ. ಇದು ಬೇಯ್ಲಿ. ನಿಮ್ಗೊಂದು ವಿಷಯ ಗೊತ್ತಾ, ನಾನು ಇನ್ನೂ ಈರುಳ್ಳಿ ಟೊಮೊಟೊನ ಹೆಚ್ಕೊಂಡಿಲ್ಲ. ಗಿವ್ ಮಿ ಅ ಮಿನಿಟ್. ಬ್ರೆಡ್ ಕೊಟ್ಟೆ ಕಣಪ್ಪ, ತಂದೆ ಬ್ರೆಡ್ ಅಂತ. ಇರಿಪ್ಪ, ನಮ್ಮ ಅಪ್ಪಂಗ್ ಬ್ರೆಡ್ ಕೊಡ್ಬೇಕಂತೆ. 1 minute. ಕೊಟ್ಟೆ. ಅಡಿಗೆ ಮನೆ ಎಲ್ಲ ಮೆಸ್ಸಿಯಾಗಿ ಕಾಣಿಸ್ತಿದೆ ಅನ್ಕೊಂಡಿದೀನಿ, ಬಟ್ ಐ ಆಮ್ ಸಾರಿ, ಐ ಕಾಂಟ್ ಹೆಲ್ಪ್. ಕೈಂಡ್ಲಿ ಅಡ್ಜಸ್ಟ್. ನಮ್ಮಮ್ಮ ಇಲ್ಲಿ ಹಸಿ ಫ್ರೆಶ್ ಎಮ್ಮೆ ಬೆಣ್ಣೆ ಮಾಡಿ ಇಟ್ಟಿದ್ದಾರೆ. ಅದಕ್ಕೆ ಈಗ ಬ್ರೆಡ್ ಅನ್ನ ಇದ್ ಮಾಡ್ತೀನಿ. ನಾನು ಒಂದು
ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಬಿಸ್ನೆಸ್ ಅಕೌಂಟ್ ಓಪನ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಯಾವ್ದ್ರ ಬಗ್ಗೆ ಗೊತ್ತಾ? ನಮ್ಮಮ್ಮ ತುಪ್ಪ ಕಾಯಿಸ್ತಾರಲ್ಲ, ಅದೇನೇನೋ ಮಸಾಲ ಕಾಯಿಸ್ತಾರೆ, ಸಕ್ಕದಾಗಿರುತ್ತೆ. ಪ್ಲಸ್ ಉಪ್ಪಿನಕಾಯಿ, ಹೇರಳಕಾಯಿ ಉಪ್ಪಿನಕಾಯಿ ಹಾಕೋದ್ ಮಾತ್ರ ನಮ್ಮ ಅಮ್ಮನ್ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಅವೆರಡ್ರ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಒಂದ್ ಪ್ಲಾನ್ ಮಾಡ್ಕೊಂಡಿದೀನಿ. ನಿಮ್ಗೇನ್ ಅನ್ಸುತ್ತೆ? ಯಾವ ತರ ಅಂತ ನಂಗೊಂದ್ ಸ್ವಲ್ಪ ಕಮೆಂಟ್ಸ್ ಮೂಲಕ ಹೇಳಿಪ್ಪ. ಸ್ಟಾರ್ಟ್ ಮಾಡ್ಬೋದಾ, ಏನು ಒಳ್ಳೆ ಬಿಸ್ನೆಸ್ ಅಂತ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸದ್ಯಕ್ಕೆ 1 ವರ್ಷ ಓದ್ತೀನಿ, ಅಲ್ಲಿವರೆಗೂ ಜಾಸ್ತಿ ಸೀರಿಯಸ್ ಆಗಿ ತಗೊಳಲ್ಲ. ಆಲ್ದೋ ಐ ವಿಲ್ ಡೂ, ಬಟ್ ಸೀರಿಯಸ್ ಆಗಿ ತಗೊಳಲ್ಲ. ಇನ್ನೊಂದು ವರ್ಷ ಒಂದ್ ಎಕ್ಸಾಮ್ ಇದೆ, ಅದನ್ನ ಓದಿ ಮುಗಿಸಿದ್ಮೇಲೆ ಫುಲ್ ಸೋಷಿಯಲ್ ಮೀಡಿಯಾ. ಆಕ್ಚುಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಒಂದು ಗೋಲ್ ಹಾಕೊಂಡಿದೀನಿ. ಆ ಗೋಲ್ ಏನು ಅಂತ ನಾನು 2026 ಎಂಡ್ಗೆ ಹೇಳ್ತೀನಿ. 2026 ಎಂಡ್ ಅಲ್ಲಿ ವ್ಲಾಗ್ ಮಾಡಿ ಆ ಗೋಲ್ ಏನು ಅಂತ ಹೇಳ್ತೀನಿ, ಈಗ ಹೇಳಲ್ಲ. ನಮ್ಮಪ್ಪಂಗೆ ಮುಂಚೆ ಎಲ್ಲ ನಮ್ಮನೆ ಅಪ್ಪ ಚೆನ್ನಾಗಿದ್ದಾಗ ಕರಾವು ಫಿಕ್ಸ್. ಕರಾವು ಅಂತ ಅಂದ್ರೆ ಹಾಲ್ ಕೊಡ ಎಮ್ಮೆ ಇಟ್ಕೊಳ್ಳೋದ್ ಮನೇಲಿ. ಅವಾಗ ನಮ್ಮಪ್ಪ ನಮ್ ತಾತ ಎಲ್ಲರೂ ರಾತ್ರಿ ಹೊತ್ತು ಹಾಲು ಕುಡ್ದು ನಮ್ಗೂ ಅಭ್ಯಾಸ ಮಾಡ್ಬಿಡೋರು. ಮಿಸ್ ಆಗಿ ನಮ್ಮ ಅಜ್ಜಿ ಡೈರಿ ಕೊಟ್ಟು ಅಥವಾ ಬೆಣ್ಣೆ ಪಣ್ಣೆ ಯಾರಿಗಾದ್ರೂ ಮಾರ್ಬಿಡ್ತೋ, ನಾವೇನಾದ್ರೂ ಕೇಳ್ಬಿಟ್ಟು ಬೆಣ್ಣೆ ಇಲ್ವಾ ಅಂತ ನಮ್ ತಾತ ಸ್ಟಾರ್ಟು ನಮ್ಮ ಅಜ್ಜಿಗೆ ಬೈಯಕ್ಕೆ. ಮಕ್ಕಳು ತಿಂದನೆ ನೀನ್ ಯಾಕೆ ಮಾರ್ತಿ, ಮಕ್ಕಳೆಲ್ಲ ತಿಂದು ಮಿಕ್ಕಿದ್ದನ್ನ ಮಾರ್ಬೇಕು ಅಂತ ಬೈಯದ್ ನಮ್ ತಾತ. ನಮ್ ತಾತಂಗ ಅಷ್ಟಿಷ್ಟ. ಮಕ್ಳು ಮರಿ ನಾವೆಲ್ಲ ಮನೆ ತುಂಬಾ ಜನ ಇದ್ರುವೆ ನಮ್ಮ ಮನೇಲಿ ಮಾತ್ರ ಯಾರು ಬೇಜಾರ್ ಮಾಡ್ಕೊತಿರ್ಲಿಲ್ಲ. ನಮ್ಮಪ್ಪ ಹೇಳೋದಲ್ಲ, 3 ಹೆಣ್ಮಕ್ಳಾದ್ರುವೆ ದೇವ್ರ ಕೊಟ್ಟ ಸುಮ್ನಿರೇ ಅಂತ. ಗೊತ್ತಲ್ಲ, ನೋಡಿದಿರಲ್ಲ ಅದು ಶಾರ್ಟ್. ಬಟ್ ನಮಗೂ ಯಾವತ್ತೂ ಆ ಫೀಲಿಂಗ್ ಬರಕ್ ಬಿಟ್ಟಿಲ್ಲ ನಮ್ಮನೆ. ನಮ್ಮ ಅಮ್ಮ ಅಂತೂ ನಮ್ಮನ್ ಗಂಡ್ಮಕ್ಳಂಗೆ ಸಾಕಿರೋದು. ಯಾವ ಕೆಲ್ಸನು ಮಾಡ್ಬೇಡಿ ಹೆಣ್ಮಕ್ಳದದು ಅನ್ನೋ ಸೀನೇ ಇಲ್ಲ, ಗಂಡ್ಮಕ್ಳದದು ಅನ್ನೋ ಸೀನೇ ಇಲ್ಲ. ಇನ್ಫ್ಯಾಕ್ಟ್ ನಾವೇ ಎಷ್ಟೋ ಸಲ ಹೆಸಿಟೇಟ್ ಮಾಡ್ಕೊಂಡ್ರೆ ನಮ್ಮಮ್ಮ ಹೋಗ್ರೆ ಏನಾಗಲ್ಲ ಅಂತಾರೆ. ಅಷ್ಟು ಪಾಸಿಟಿವ್ ಪರ್ಸನ್ ನಮ್ಮ ಮಮ್ಮಿ. ನಮ್ಮ ಅಮ್ಮನಿಂದಾನೆ ನಾನೊಂದ್ ಸ್ವಲ್ಪ ಸ್ವಲ್ಪ ಪಾಸಿಟಿವ್ ಆಗ್ತಾ ಇದೀನಿ. ಬಟ್ ನಮ್ಮ ಅಮ್ಮನಷ್ಟು ಕಂಪ್ಲೀಟ್ ಆಗಕ್ ನಂಗೆ ಈ ಜನ್ಮ ಆಗಲ್ಲಪ್ಪ. ಅಯ್ಯಯ್ಯಪ್ಪ, ಆ ರೆಬೆಲ್ಲು ನಮ್ಮ ಅಪ್ರಾನೇ ನನಗ್ ಬರಲ್ಲ. ಕಣವ, ಬ್ರೆಡ್ ಕೊಟ್ಟೆ ಕಣವ, ಆ ರೆಬೆಲ್ನೆಸ್ ಬರಕ್ ಸಾಧ್ಯನೇ ಇಲ್ಲ. ಫಸ್ಟ್ ಈಗ ಒಂದ್ ಅರ್ಜೆಂಟ್ ಮಾಡ್ಬಿಟ್ಟು ನಮ್ ಡ್ಯಾಡಿ ತಿನ್ನಿಸ್ಬಿಡ್ತೀನಿ, ನೀವು ನೋಡ್ಕೊಬಿಡಿ. ಆಮೇಲೆ ಲೇಟ್ ಆಯ್ತದೆ. ಇದೇನ್ ಬನ್ನು ಹೆಂಗೆಂಗೋ ಆಯ್ತಾ ಅದಲ್ಲ. ಅಯ್ಯವ್ವ, ಇಸಕ್ಕನೆ ಬೆಳ್ಳಾರ ಚಂದ ಮಾಮನಿ. ಹೆಂಗೋ ಹೆಚ್ಚೆ ಅರ್ಜೆಂಟಿಗೆ ಆಲ್ರೆಡಿ ಟೈಮ್ ಆಗ್ಬಿಟ್ಟಿದೆ ಅಂತ. ಓಕೆ, ಪ್ಲೇಟಿಂಗ್ ಸ್ಟಾರ್ಟ್ ಮಾಡೋಣ. ಒಂದಾಗಿದೆ. ಶಿವಮೊಗ್ಗದಿಂದ ತಂದಿದ್ದು, ತೋರಿಸ್ತೀನಿ ಅನ್ಕೋತೀನಿ ಇದನ್ನ. ಇಲ್ಲಿ ನೋಡಿ, ಮಯೋನೀಸ್. ಶಿವಮೊಗ್ಗದಲ್ಲಿ ವಿಶಾಲ್ ಮಾರ್ಟ್ಗೆ ಹೋದ್ರೆ ಒಂದ್ 2 ಬಾಟ್ಲು 3 ಬಾಟ್ಲು ತಂದ್ಬಿಡ್ತೀನಿ. ನನಗೆ ತುಂಬಾ ಇಷ್ಟ ಮಯೋನೀಸ್ ಸಾಸ್. ನೆಕ್ಸ್ಟ್ ದಿಸ್ ಇಸ್ ಟೊಮೊಟೊ ಸಾಸ್. ಓಕೆ, ನೆಕ್ಸ್ಟ್ ಇದೇನೊಂದು ಆಗಿದೆಯಲ್ಲ, ಇದಾಗಿದೆ. ಒಂದಾಗಿದೆ. ಅಯ್ಯೋ, ಇನ್ನೊಂದು ತುಂಬಾ ತೆಳ ಆಗ್ಬಿಟ್ಟಿದ್ಯಪ್ಪ. ಸದ್ಯ ನಿಮಗ್ ತೋರ್ಸಕ್ ಒಂದಾಗಿದೆಯಲ್ಲ, ನಂಗೆ ಅದೇ ಖುಷಿ. ಇಲ್ಲಿ ನೋಡಿ, ಬಂದೊಂದ್ ಸ್ವಲ್ಪ ತೋರಿಸ್ತೀನಿ. ಬನ್ನೊಂದ್ ಸ್ವಲ್ಪ ಮೇಲೆ ಕೆಳಗೆ ಬೆಣ್ಣೆ ಹಾಕಿ ಇದ್ ಮಾಡ್ಕೊಂಡಿದೀನಿ.
ನೆಕ್ಸ್ಟ್ ಪೀಸ್ ಆಗ್ಬಿಡ್ತದು ಹಾಫ್ ಕಟ್ ಮಾಡಿದೆ 75%, ಬಟ್ ಅದ ಹೆಂಗೋ ಪೀಸ್ ಆಗ್ಬಿಡ್ತು. ಕೊಟ್ಟೆ ಕಣಪ್ಪಜಿ, ಆಯ್ತು. ನೆಕ್ಸ್ಟ್ ಒಂದ್ ಸೈಡಿಗೆ ಮಯೋನೀಸ್ ಆಕ್ಚುಲಿ ಖಾಲಿ ಆಗಕ್ ಬಂದಿದೆ. ಒಂದ್ ಸೈಡಿಗೆ ಮಯೋನೀಸ್, ಅನದರ್ ಸೈಡಿಗೆ ಐ ವಿಲ್ ಪುಟ್ ದಿಸ್. ಬಟ್ ನನ್ನ ಹತ್ರ ಎಲೆಕೋಸ್ ಅವೆಲ್ಲ ಇಲ್ಲಪ್ಪ. ಡೋಂಟ್ ಎಕ್ಸ್ಪೆಕ್ಟ್ ನೀವು ಮೆಕ್ಡಿ ಬರ್ಗರ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬಿಟ್ಟಿರಾ. ಅದಕ್ಕೆ ನಾನು ಮಾಡ್ಬೇಕಾದ್ರೆ ಹೇಳಿದೀನಿ, ಐ ಆಮ್ ಪ್ರಿಪೇರಿಂಗ್ ಇಂಡಿಯನ್ ಬರ್ಗರ್ ಅಂತ. ಡೋಂಟ್ ಎಕ್ಸ್ಪೆಕ್ಟ್ ಮೆಕ್ಡಿ ಬರ್ಗರ್ ಇಯರ್. ಓಕೆ, ನೆಕ್ಸ್ಟ್ ವಾಟ್ ಐ ವಿಲ್ ಡೂ ಇಸ್ ಆನಿಯನ್ ಹಾಕೋತೀನಿ. ಕಾಣಿಸ್ತಿದೆ ಅನ್ಕೊಂಡಿದೀನಪ್ಪ ಆನಿಯನ್. ನೆಕ್ಸ್ಟ್ ನಮ್ಮ ಪ್ಯಾಟರ್ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ. ನಮ್ಮ ಪ್ಯಾಟಿ, ಆಲೂ ಪ್ಯಾಟಿ. ಐ ವಿಲ್ ಶೋ ಯು. ವೈಟ್, ಫಸ್ಟ್ ಒಂದು ಸಕ್ಕತ್ತಾಗಿ ಬಂದಿದೆ ಇಲ್ಲಿ. ವಾವ್, ಸಕ್ಕತ್ತಾಗಿದೆ. ಕಾಣಿಸ್ತಿದ್ಯಾ ಪ್ಯಾಟಿ? ಈ ಪ್ಯಾಟಿ ಇದ್ರ ಮೇಲೆ ಇಡ್ತೀನಿ, ಈರುಳ್ಳಿ ಮೇಲೆ. ಓಕೆ, ಚೀಸ್ ಶೀಟ್ಸ್ ಎಲ್ಲ ಇರ್ಬೇಕು ಇತ್ತು, ಚೆನ್ನಾಗಿರೋದು, ಬಟ್ ನಮ್ಮ ಹತ್ರ ಇಲ್ಲ. ನೆಕ್ಸ್ಟ್ ಒಂದೆರಡು 3-4 ಆನಿಯನ್ ಇಡ್ತೀನಿ. ಟೊಮ್ಯಾಟೊ ಇರ್ತಿ. ಐ ವಿಲ್ ಕವರ್ ದಿಸ್. ಓಕೆ, ಇದು ಆರ್ಬೇಕು. ನಮ್ಮ ಮಂಜಣ್ಣ ಇದನ್ನ ತಿನ್ನಕ್ಕಾಗಲ್ಲ, ಬಟ್ ಒಂದ್ ಸ್ವಲ್ಪ ಟೇಸ್ಟ್ ನೋಡಿಸ್ತೀನಿ. ಅದೊಂದ್ ಸ್ವಲ್ಪ ಆರ್ಲಿ, ನಮ್ಮ ಅಮ್ಮನ ಹತ್ರ ಟೇಸ್ಟ್ ನೋಡಿಸ್ತೀನಿ. ಓಕೆ, ಅದಾರದ್ಮೇಲೆ ನಮ್ಮ ಅಮ್ಮನ ಹತ್ರ ಟೇಸ್ಟ್ ನೋಡಿಸ್ಬೇಕಾದ್ರೆ ಹೇಗಾಯ್ತು ಅಂತ ಹೇಳ್ತೀನಿ. ನೋಡಿ, ನಮ್ಮ ಬರ್ಗರ್ ಈ ಕಾಣಿಸ್ತಾ ಇದೆ, ಇಂಡಿಯನ್ ಬರ್ಗರ್. ಅಮ್ಮಂಗೂ ಅಪ್ಪಂಗೂ ಟೇಸ್ಟ್ ತೋರಿಸಿ ಹೆಂಗಿದೆ ಅಂತ ಕೇಳೋಣ ಬನ್ನಿ. ನಮ್ಮ ಮದರ್ ಇಂಡಿಯಾ ಅವ್ರಿಗೆ ಕೊಟ್ಟಿದೀವಿ. ಹಾ, ಅವೇ ಕಣಮ್ಮ. ಅದು ಒಳಗಡೆ ಆಲೂಗಡೆ ಒಂಚೂರು ಬಿಸಿ ಅದೇ, ಹಂಗೆ ತಿನ್ನೋದು. ಹಿಂಗ ಎತ್ಕೊಂಡ್ ಹಿಂಗ್ ತಿನ್ನಮ್ಮ. ಚಾಕಲ್ ಕೊಯ್ಯಕ್ ಬರಲ್ಲ, ಇರ್ಲಿ ಟೊಮೊಟೊ ಇರ್ತದೆ ಅಲ್ಲೆಲ್ಲವ. ಕತ್ತೀನಿ. ಅದ ಆಲೂಗಡ್ಡೆ ಸಿಗ್ಬೇಕು ನಿಮ್ಗೆ, ಯಾವಾಗ್ಲೇ ಟೇಸ್ಟ್ ಸಿಗ್ತಾ. ಸಿಗುತ್ತೆ ಅನ್ಸತ್ ನೋಡಿ. ನೆಕ್ಸ್ಟ್ ಗುಂಡು ಮಾತ್ರ ಈ ಸಲನು ಉಗಿತಾಳೆ. ನಾನು ಇಲ್ದ ಇದ್ದಾಗ ಏನೇನು ಮಾಡಿದ್ದಿ. ಹೌದಾ, ನಾನು ಇದ್ದಾಗ ಏನು ಮಾಡೋದಿಲ್ಲ ಅಂತಾಳೆ. ಅವಳು ಇದ್ದಾಗ್ಲೂ ಮಾಡಿದ್ದೆ. ಅವಳು ಏನ್ ಗೊತ್ತಾ, ಶನಿವಾರ ಬೆಳಗ್ಗೆ 11 ಗಂಟೆ 12 ಗಂಟೆಗೆ ಬರ್ತಾಳೆ. ನಮ್ಮ ಅಮ್ಮ ಮಾಡೋ ತಿಂಡಿ ತಿಂದ್ಬಿಟ್ಟು ಮನಿ ಕತ್ತಾಳೆ. ಭಾನುವಾರ ಬೆಳಗ್ಗೆ ಎದ್ದು ಹಂಗಿಂಗ್ ಓಡಾಡ್ 3-4 ಗಂಟೆಗೆ ಹೋಯ್ತಾಳೆ. ಏನ್ ಮಾಡಕ್ಕಾಗತ್ತಪ್ಪ ನಾವು ಅವಳಿಗೆ. ಒಟ್ಟಲ್ಲಿ ವ್ಲಾಗ್ ನೋಡ್ಬಿಟ್ಟು ನಂಗೆ ಉಗಿತಾಳೆ. ಇಲ್ಲಿ ನೋಡಿ, ಇಲ್ಲಿ ಮಂಜಣ್ಣ ಅವರು ಹಾಲಿಗೆ ಶಿಫ್ಟ್ ಆಗಿದ್ದಾರೆ. ಇಲ್ಲಿ ಅಮ್ಮನ ಜೊತೆ ತಿನ್ನೋಣ ಬನ್ನಿ ಅಂತ ಕರ್ಕ ಬಂದಿದ್ದೀನಿ. ಅವ್ರ ಹೆಂಡತಿ ಗಂಡು ಬಿಟ್ಬಿಟ್ಟು ಒಬ್ರೆ ಗುಮ್ತಾವ್ರೆ. ಟೇಸ್ಟ್ ಹಿಡಿದ್ಬಿಟ್ಟದೆ. ನಮ್ಮ ಅಮ್ಮಂಗ್ ಟೇಸ್ಟ್ ಇಲ್ಲ, ಅದು ಇಷ್ಟೊತ್ತು ತಿನ್ನೋದಿಲ್ಲ. ಒಂದೇ ತುತ್ತು ತಟ್ಟೆ ಸೈಡ್ ಹೋಯ್ತಾ ಇರ್ತದೆ. ಚೆನ್ನಾಗದೆ ಅನ್ಸುತ್ತೆ, ಅದಕ್ಕೆ ತಿಂತಾವ್ರೆ. ಜಾಸ್ತಿ ನಮ್ಮ ಅಮ್ಮಂಗೆಲ್ಲ ಲಿಮಿಟ್ಲೆಸ್ ಆಗಿ ತಿನ್ನೋದಿಲ್ಲ. ಅದ್ ಹೆಂಗ್ ಗೊತ್ತಾ, ಒಂದ್ ಚೀಸ್ ಲೇಯರ್ ಅಂತ ಬರ್ತದೆ ಅದು. ಆಮೇಲೆ ಇದು ಎಲೆಕೋಸ್ ಬರ್ತದಲ್ಲ, ಅದ್ರಲ್ಲಿ ಲೆಟ್ಯೂಸ್ ಅಂತ ಕರೀತಾರೆ ಫಾರಿನ್ ಕಡೆ. ಆ ತರ ಎಲ್ಲಾ ಮಾಡ್ಬೇಕು. ಅಯ್ಯೋ, ನಮ್ದು ಇಂಡಿಯನ್ ಬರ್ಗರ್ ಅಲ್ವಾ, ನಾವ್ ಇಂಡಿಯಾ ಲೆವೆಲಿಗೆ ಮಾಡ್ಕೊಂಡಿದೀವಿ ಅಷ್ಟೇ. ಸರಿ, ಈಗ ಮಂಜಪ್ಪಂಗು ತಿನ್ಸಿ ನಾನು ತಿಂದು ಹೆಂಗಿದೆ ಅಂತ ನಮ್ಮಮ್ಮ ಆಲ್ರೆಡಿ ಹೇಳಿದ್ದಾರೆ. ಸೂಪರ್ ಆಗಿದೆ ಅಂತೆ. ಸೊ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಿದೀನಿ. ಏನ್ ಹೇಳಿ, ಇಂಡಿಯನ್ ಬರ್ಗರ್ ವಿತ್ ನಮ್ಮ ಮಂಜಪ್ಪ ರೆಸಿಪಿ. ಇಂಡಿಯನ್ ಬರ್ಗರ್ ರೆಸಿಪಿ ವಿತ್ ನಮ್ಮ ಮಂಜಪ್ಪ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್. ಬಾಯ್.